ವೀಕ್ಷಕರೇ ನಮಸ್ಕಾರ. ನಮ್ಮ ಮಸ್ತ್ ಸುದ್ದಿ ಚಾನಲ್ಗೆ ಸ್ವಾಗತ. RCBಗೆ ಸೇರುವ ಬಗ್ಗೆ ಗುಟ್ಟು ಬಿಟ್ಟು ಕೊಟ್ಟ ಕನ್ನಡಿಗ. IPL 2025ರ ಆವೃತ್ತಿ ಆರಂಭಕ್ಕೆ ಮುನ್ನ ಮೆಗಾ ಹರಾಜು ನಡೆಯಲಿದ್ದು, ಹಲವು ತಂಡಗಳಲ್ಲಿ ಈ ಬಾರಿ ಪ್ರಮುಖ ಬದಲಾವಣೆಗಳನ್ನು ನೋಡಬಹುದು. ಎಷ್ಟು ಆಟಗಾರರನ್ನು ಉಳಿಸಿಕೊಳ್ಳಲು ಅವಕಾಶ ಕೊಡಬೇಕು ಎನ್ನುವ ಬಗ್ಗೆ ಇನ್ನೂ ಸ್ಪಷ್ಟ ಮಾಹಿತಿ ಸಿಗಬೇಕಿದ್ದು, ಹಲವು ಫ್ರಾಂಚೈಸಿಗಳು ಈಗಾಗಲೇ ಆಟಗಾರರನ್ನು ಉಳಿಸಿಕೊಳ್ಳುವ, ಬಿಡುಗಡೆ ಮಾಡುವ ಬಗ್ಗೆ ನಿರ್ಧಾರ ಮಾಡಿದ್ದಾರೆ. ಕೆಲವು ಆಟಗಾರರೇ ತಂಡ ಬಿಡಲು ಸಜ್ಜಾಗಿದ್ದಾರೆ. KL ರಾಹುಲ್ ಕೂಡ ಅಂತಹ ಆಟಗಾರರಲ್ಲಿ ಒಬ್ಬರಾಗುವ ಸೂಚನೆ ಇದೆ. 2024ರ IPLನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಹೀನಾಯವಾಗಿ ಸೋಲು ಕಂಡ ಬಳಿಕ LSG ಮಾಲೀಕ ಸಂಜೀವ್ ಗೋಯಂಕ ಅವರು KL ರಾಹುಲ್ ಜೊತೆ ನಡೆದುಕೊಂಡ ರೀತಿ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದ್ದು, ಗೋಯಂಕ ಬಹಿರಂಗವಾಗಿ KL ರಾಹುಲ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. 2025ರ IPL ಮೆಗಾ ಹರಾಜಿನಲ್ಲಿ KL ರಾಹುಲ್ LSG ಫ್ರಾಂಚೈಸಿಯನ್ನು ತೊರೆದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸೇರುವ ಬಗ್ಗೆ ವದಂತಿ ಹಬ್ಬುತ್ತಿದ್ದು, ಕನ್ನಡಿಗ ಮತ್ತೆ ಬೆಂಗಳೂರು ತಂಡಕ್ಕೆ ಬರಲಿ ಎಂದು ಅಭಿಮಾನಿಗಳು ಕೂಡ ಆಶಿಸಿದ್ದಾರೆ. ಇದಕ್ಕೆ ಇದೀಗ KL ರಾಹುಲ್ ಕೂಡ ಸ್ಪಂದನೆ ಕೊಟ್ಟಿದ್ದು, ಈ ಬಾರಿ ವೈರಲ್ ಆಗುತ್ತಿದೆ. ದೊಡ್ಡ ಮುನ್ಸೂಚನೆ ಕೊಟ್ಟ KL ರಾಹುಲ್. ಇತ್ತೀಚೆಗೆ ವೈರಲ್ ಆಗಿರುವ ವಿಡಿಯೋದಲ್ಲಿ KL ರಾಹುಲ್ ಅಭಿಮಾನಿ ಜೊತೆ ಮಾತನಾಡಿದ್ದು, RCB ಸೇರುವ ವಿಚಾರದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ವಿಡಿಯೋದಲ್ಲಿ ಅಭಿಮಾನಿಗಳು ರಾಹುಲ್ RCBಗೆ ಸೇರುವ ಸಾಧ್ಯತೆಯ ಬಗ್ಗೆ ವಿಚಾರಿಸಿದ್ದಾರೆ. ಇದಕ್ಕೆ ಉತ್ತರ ನೀಡಿದ KL ರಾಹುಲ್ ಅದರ ಬಗ್ಗೆ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ. CSK ಪರ ಆಡುವ ಆಸೆ ವ್ಯಕ್ತಪಡಿಸಿದ RCB ಆಟಗಾರ. ಅಭಿಮಾನಿಯೊಬ್ಬ. ನಾನು ಕಟ್ಟ RCB ಅಭಿಮಾನಿ. ಸಾಕಷ್ಟು ವರ್ಷಗಳಿಂದ RCB ತಂಡವನ್ನು ಹಿಂಬಾಲಿಸುತ್ತಿದ್ದೇನೆ. ನೀವು ಮೊದಲು RCB ತಂಡದಲ್ಲಿ ಆಡುತ್ತಿದ್ದೀರಿ. ಈಗಲೂ ನೀವು RCB ಸೇರುವ ಬಗ್ಗೆ ವದಂತಿಗಳು ಹರಡಿವೆ. ನೀವು RCBಗೆ ಬರಲಿ ಎಂದು ಬಯಸುತ್ತಿದ್ದೇನೆ ಮತ್ತು ಪ್ರಾರ್ಥಿಸುತ್ತಿದ್ದೇನೆ. ನೀವು RCBಗೆ ಬಂದು ಇಲ್ಲಿ ಮಿಂಚುತ್ತೀರಿ ಎಂದು ಬಯಸುವುದಾಗಿ ಅಭಿಮಾನಿಯೊಬ್ಬ ಹೇಳಿದರು. ಅದಕ್ಕೆ KL ರಾಹುಲ್ ಉತ್ತರ ನೀಡಿ ಅದರ ಬಗ್ಗೆ ವಿಶ್ವಾಸವಿದೆ ಎಂದರು. KL ರಾಹುಲ್ 2013ರಲ್ಲಿ RCB ತಂಡಕ್ಕೆ ಸೇರುವ ಮೂಲಕ IPL ಪ್ರಯಾಣ ಆರಂಭಿಸಿದರು. 2014 ಮತ್ತು 2015ರ ಆವೃತ್ತಿಯಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಸೇರಿದರು. 2016ರಲ್ಲಿ ರಾಹುಲ್ ಬೆಂಗಳೂರು ಮೂಲದ ತಂಡಕ್ಕೆ ಮರಳಿದರು. ಆದರೆ ದುರದೃಷ್ಟವಶಾತ್ ಗಾಯದಿಂದಾಗಿ ಅವರು ಸಂಪೂರ್ಣ 2017ರ ಆವೃತ್ತಿಯಲ್ಲಿ ಆಡಲು ಆಗಲಿಲ್ಲ. ಬಳಿಕ 2018ರಿಂದ 21ರವರೆಗೆ ಪಂಜಾಬ್ ಕಿಂಗ್ಸ್ ತಂಡಕ್ಕಾಗಿ ಆಡಿದರು. 2022ರಿಂದ 24ರವರೆಗೆ LSG ತಂಡಕ್ಕೆ ನಾಯಕರಾಗಿದ್ದಾರೆ. ಇನ್ನು ಇಂತಹ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಮಸ್ತ್ ಸುದ್ದಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.